ಶ್ರೀಮತಿ ಲಲಿತಾ ಕಾರನ್ 1980ರಲ್ಲಿ ಸ್ಥಾಪಿತವಾದಂತಹ ವಾಪಿ ಕನ್ನಡ ಸಂಘ 1995ರಲ್ಲಿ ಸ್ವಂತ ಕನ್ನಡ ಭವನವನ್ನ ನಿರ್ಮಿಸಿಕೊಂಡಿದೆ. ಸ್ವಂತ ಕಟ್ಟಡವನ್ನ ಗುಜರಾತ್ನ ನೆಲದಲ್ಲಿ ಹೊಂದಿರತಕ್ಕಂತಹ ವಾಪಿ ಕನ್ನಡ ಸಂಘದ ಸಾಧನೆ ಅದ್ವಿತೀಯ. ಪ್ರತಿ ವರ್ಷ 10 ಹಲವು ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಳ್ತಾರೆ. ಅದರಲ್ಲಿ ನಾಡಹಬ್ಬ, ರಾಷ್ಟ್ರೀಯ ಹಬ್ಬ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವರು ಆಯೋಜಿಸ್ತಾರೆ. ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುವ ಈ ಸಂಘವು ಗುಜರಾತ್ನಲ್ಲಿ ಸ್ವಂತ ಸಭಾಗೃಹ ಹೊಂದಿರುವ ವಿಶಿಷ್ಟ ಕನ್ನಡ ಸಂಘವಾಗಿದೆ. ಈ ಸಂಘವನ್ನು ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಮೈಸೂರು ಅಸೋಸಿಯೇಷನ್ ಸನ್ಮಾನ ಮಾಡ್ತಾ ಇದೆ, ಗೌರವವನ್ನು ಅರ್ಪಿಸ್ತಾ ಇದೆ. ವಾಪಿ ಕನ್ನಡ ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನ ಮಾಡ್ತಾರೆ. ಅವರಿಗೆ ಜವಾಬ್ದಾರಿಯನ್ನ ಕೊಡುವ ಅಗತ್ಯವಿಲ್ಲ, ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಮಾಡ್ತಾರೆ. ಯಾರಾದ್ರೂ ಒಬ್ರು ಒಂದು ಸಂಘದಲ್ಲಿ ಸದಸ್ಯರಾಗಿ ಅಥವಾ ಪದಾಧಿಕಾರಿಯಾಗಿ ಹೇಗೆ ಬೆಳಿಬಹುದು ಅನ್ನೋದಕ್ಕೆ ನಿದರ್ಶನ ವಾಪಿ ಕನ್ನಡ ಸಂಘ. ವಾಪಿ ಕನ್ನಡ ಸಂಘದಿಂದ ದೊಡ್ಡ ಗುಂಪೆ ಬಂದಿದೆ. ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ವಾಪಿ ಕನ್ನಡ ಸಂಘಕ್ಕೆ ಶುಭಾಶಯಗಳು. ಭಾರತೀಯ ಜ್ಞಾನ ಪರಂಪರೆಗೆ ವೇದಿಕೆಯಾಗುವಂತಹ ಇಂತಹ ಅಮೃತ ಗಳಿಗೆಗೆ ಸಾಕ್ಷಿಯಾಗುವಂತಹ ನಾವೆಲ್ಲರೂ ಭಾಗ್ಯವಂತರು. ಸರ್,